ओम श्रुतत्वाच्च ओम ब्रह्म वाच्यम लक्ष्यत्वात्। यदि ब्रह्म लक्ष्यम न स्यात् तर्हि यदि ब्रह्म वाच्यम न स्यात् लक्ष्यम न स्यात् अಲ್ಲ तर्हि लक्ष्यमपि न स्यात्। ಹೀಗೆ ಬ್ರಹ್ಮನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ನಾವೊಂದು ಕೇವಲ ಅನ್ವಯ ಅನುಮಾನವನ್ನು ಪ್ರಯೋಗ ಮಾಡಿದ್ದೀವಿ. ಮೊದಲು ಬ್ರಹ್ಮವಾಚ್ಯಂ ಲಕ್ಷ್ಯತ್ವಾತ್ ಅಂತ. ಒಂದು ವೇಳೆ ನೀವು ಬ್ರಹ್ಮನಿಗೆ ವಾಚ್ಯತ್ವವನ್ನು ಒಪ್ಪದೇ ಹೋದರೆ ಅದು ಲಕ್ಷ್ಯವೂ ಆಗದೇ ಇರಬೇಕಾದಿತ್ತು. ಲಕ್ಷ್ಯವೂ ಆಗದೇ ಇರಬೇಕಾದಿತ್ತು ಅನ್ನೋದು ನಿಮಗೆ ಅನಿಷ್ಟ. ಲಕ್ಷ್ಯತ್ವವನ್ನು ಏನಕ್ಕೇನ ಪ್ರಕಾರೇಣ ನೀವು ಬ್ರಹ್ಮನಿಗೆ ಸಮರ್ಥನೆ ಮಾಡಲೇಬೇಕಾಗಿದೆ. ಆ ಲಕ್ಷ್ಯತ್ವ ನೀವು ಬೇಕಾದರೆ ವಾಚ್ಯತ್ವವೂ ಇರಬೇಕು ಅಂತ ನಮ್ಮ ತಾತ್ಪರ್ಯ. ಈ ಹಿಂದೆ ಇಷ್ಟು ವಿಷಯಗಳು ಬಂದಿವೆ. ಅಲ್ಲಿ ನಾವು ಪ್ರಯೋಗ ಮಾಡಿದ ಕೇವಲ ಅನ್ವಯ ಅನುಮಾನ ಹಾಗೆ ಕೇವಲ ವ್ಯತಿರೇಕ ಅನುಮಾನ ಇವೆರಡರ ಮೇಲೆ ಕೂಡ ಮಾಯಾವಾದಿಗಳು ದೋಷಾರೋಪಣೆ ಮಾಡುವ ಪ್ರಯತ್ನ ಮಾಡ್ತಾರೆ. ಕೇವಲ ಅನ್ವಯ ಅನುಮಾನ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಬ್ರಹ್ಮನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡಲಿಕ್ಕಾಗಿರುವಂತಹ ಬೇಸಿಕ್ ಅನುಮಾನ ಅದು. ಅದನ್ನು ಸಮರ್ಥನೆ ಮಾಡಲಿಕ್ಕಾಗಿ ತರ್ಕವನ್ನು ಪ್ರಯೋಗ ಮಾಡಿದ್ದೀವಿ. ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ. ಅದನ್ನೇ ಹೇಳುವಾಗ ಬ್ರಹ್ಮ ನ ಲಕ್ಷ್ಯಂ ಕಿನಾಪಿ ಪದೇನ ಅವಾಚ್ಯತ್ವಾತ್ ಅಂತ ಸ್ಯಾತ್ ಅನ್ನುವುದನ್ನು ಬಿಟ್ಟು ಹೇಳಿದ್ದಾರೆ ಅಷ್ಟೇ ಜಯತೀರ್ಥರು. ವಸ್ತುತಃ ಅದು ಸಾಧನಾ ಅನುಮಾನವೇ. ಅಂತೂ ಎರಡು ಅನುಮಾನಗಳಿಗೆ ಅವರು ಏನಾದರೂ ದೋಷ ಹೇಳಬೇಕು. ಹಾಗೆ ಮಾಡಿದಾಗ ಮಾತ್ರ ಅವರಿಗೆ ಲಕ್ಷ್ಯತ್ವ ಮಾತ್ರ ಸಿದ್ಧ ಆಗ್ತದೆ, ವಾಚ್ಯತ್ವವನ್ನು ಅವ್ರು ಕೈ ಬಿಡಬಹುದು. ಇದು ಅವರ ಉದ್ದೇಶ. ಅದಕ್ಕಾಗಿ ಅವರು ಪ್ರಶ್ನೆ ಮಾಡಿದ್ರು, ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಹೇಗೆ ಉಪಯೋಗಿ ಅಂತ. ಹೇಗೆ ಉಪಯೋಗಿ ಅಂದ್ರೆ ನಿಮ್ಮ ತಾತ್ಪರ್ಯ ಏನು? ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಉಪಯೋಗಿ ಅಲ್ಲ, ಬೇರೆ ಏನಾದರೂ ಉಪಯೋಗಿ ಅಂತ ನಿಮ್ಮ ತಾತ್ಪರ್ಯನೋ, ಅಥವಾ ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗ ಆಗುವ ಬಗೆಯನ್ನು ವಿವರಿಸಿ ಅಂತ ನಿಮ್ಮ ತಾತ್ಪರ್ಯನೋ ಅಂತ ಪ್ರಶ್ನೆ ಮಾಡಿದ್ವಿ. ಮೊದಲನೇದ್ದು ಸರಿಯಲ್ಲ. ಲಕ್ಷಣಕ್ಕೆ ವಾಚ್ಯತ್ವವನ್ನು ಬಿಟ್ಟು ಅಥವಾ ವಾಚ್ಯತ್ವದ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಪ್ರಯೋಜಕ ಇದೆ, ಕಾರಣ ಇದೆ ಅಂತ ಹೇಳೋದು ಸರಿಯಲ್ಲ. ಯಾಕೆಂದ್ರೆ ಹಾಗೆ ನೀವು ಹೇಳುವುದು ತಾತ್ಪರ್ಯ ಏನು? ಬೇರೆ ಕಾರಣ ಇದೆ ಅಂತ ಹೇಳಿದ್ರು ತಾತ್ಪರ್ಯ ಏನು? ಉಪಾಧಿಯನ್ನು ಹೇಳುವುದೇ ನಿಮ್ಮ ತಾತ್ಪರ್ಯ. ಉಪಾಧಿಯನ್ನು ಹೇಳಿದರೆ ಯಾವುದೇ ಅನುಮಾನದಲ್ಲಿ ಉಪಾಧಿಯನ್ನು ಹೇಳಿದರೆ ಆ ಉಪಾಧಿಯು ತನ್ನ ಅಭಾವದ ಮೂಲಕ ಸಾಧ್ಯಾಭಾವವನ್ನು ಸಮರ್ಥನೆ ಮಾಡುತ್ತದೆ. ಇದು ಎಲ್ಲ ಕಡೆ ಆಗೋದು ಹೀಗೇನೆ. ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕ ಆಗಿರ್ತದೆ, ಸಾಧನಕ್ಕೆ ಅವ್ಯಾಪಕ ಆಗಿರ್ತದೆ. ನವ್ಯ ನ್ಯಾಯದಲ್ಲಿ, ಪ್ರಾಚೀನ ನ್ಯಾಯದಲ್ಲಿ ಸಾಧ್ಯಾಭಾವ ವ್ಯಾಪ್ಯಾಭಾವಕ್ಕೆ ಪ್ರತಿಯೋಗಿಯಾಗಿರ್ತದೆ, ಮತ್ತೆ ಸಾಧ್ಯ ಸಮವ್ಯಾಪ್ತ ಆಗಿರ್ತದೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಎತ್ರ ಸಾಧ್ಯಂ ತತ್ರ ಉಪಾಧಿ, ಎತ್ರ ಉಪಾಧಿ ತತ್ರ ಸಾಧ್ಯಂ ಅಂತ ಹೀಗೆ ಒಂದು ಘನಿಷ್ಠವಾದ ಸಂಬಂಧ ಇರ್ತದೆ. ಆದ್ರಿಂದ ಈ ಉಪಾಧಿ ಅಂತ ಅನ್ನೋದು ಇದ್ರೆ ಮಾತ್ರ ಸಾಧ್ಯ ಇರ್ಲಿಕ್ಕೆ ಸಾಧ್ಯ. ಉಪಾಧಿ ಇಲ್ಲದೆ ಹೋದ್ರೆ ಸಾಧ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಉಪಾಧಿಯನ್ನು ಹೇಳಿದ್ರು ತಾತ್ಪರ್ಯ ಅದು. ಇಲ್ಲಿ ಉಪಾಧಿ ಇಲ್ಲದೆ ಇರೋದ್ರಿಂದ ಸಾಧ್ಯ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಧ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಅಂತಲೇ ನೀವು ಈ ಅನುಮಾನ ಪ್ರಯೋಗ ಮಾಡಿದ್ದೀರಿ, ನಮ್ಮ ಎದುರಾಳಿಗಳಾದ ನೀವು. ಅದಕ್ಕೆ ನೀವು ಹೇಳಿದ ಹೇತು ಸರಿ ಇಲ್ಲ. ಅದಕ್ಕೊಂದು ಉಪಾಧಿ ಇದೆ, ಆ ಉಪಾಧಿಯೇ ಕಾರಣ. ನೀವೇನು ಹೇತುವನ್ನು ಪ್ರಯೋಗ ಮಾಡಿದ್ದೀರಿ ಅದು ಸರಿಯಲ್ಲ, ಬೇರೆ ಕಾರಣ ಇದೆ. ಆ ಬೇರೆ ಕಾರಣ ಇದ್ರೆ ನಿಮ್ಮ ಸಾಧ್ಯ ಇರಬಹುದು, ಆ ಬೇರೆ ಕಾರಣ ಇಲ್ಲದೆ ಹೋದ್ರೆ ನಿಮ್ಮ ಸಾಧ್ಯ ಇರುವುದು ಸಾಧ್ಯ ಇಲ್ಲ ಅಂತ ಹೀಗೆ ಎಲ್ಲ ಕಡೆನೂ ಅಭಿಪ್ರಾಯ ಅದೇ ಆಗ್ತದೆ. ಮತ್ತೆ ಈ ಕೇವಲ ವ್ಯತಿರೇಕ ಅನುಮಾನ ಅಂತ ಎರಡನೇದೇನಿದೆ, ಬ್ರಹ್ಮ ನ ಲಕ್ಷ್ಯಂ ಕೇನಾಪದೇನ ಅವಾಚ್ಯತ್ವಾದ ಅಂತ, ಅಲ್ಲಿಯೂ ಕೂಡ ಉಪಾಧಿಯನ್ನು ಹೇಳಿಕ್ಕೆ ಬರೋದಿಲ್ಲ. ಎರಡನೇ ಅನುಮಾನಕ್ಕೂ ಅಲ್ಲಿ ಉಪಾಧಿ ಹೇಳಬೇಕಾದ್ರೆ ಒಂದು ಸಪಕ್ಷ ಇರಬೇಕು. ಎತ್ರ ಸಾಧ್ಯಂ ತತ್ರ ಉಪಾಧಿ ಅಂತ. ಏನು ಉಪಾಧಿ ಹೇಳ್ತೀರಿ ನೀವು? ಯಾವ ಉಪಾಧಿಯನ್ನು ಹೇಳುವ ನಿಮ್ಮ ತಾತ್ಪರ್ಯ ಇದೆ? ಅದನ್ನು ಯಾವುದನ್ನು ಹೇಳ್ತಾ ಇಲ್ಲ. ಮತ್ತು ಏನು ಹೇಳಿದ್ರು ಅದು ಸಾಧ್ಯಕ್ಕೆ ವ್ಯಾಪಕ ಆಗಬೇಕು. ಎತ್ರ ಲಕ್ಷ್ಯತ್ವಾಭಾವ ತತ್ರ ಉಪಾಧಿ ಅಂತ ನೀವು ಹೇಳಬೇಕು. ಲಕ್ಷ್ಯತ್ವಾಭಾವ ಅಂತ ಅನ್ನೋದು ಈ ಜಗತ್ತಿನಲ್ಲಿ ಬೇರೆ ಕಡೆ ಎಲ್ಲಿಯೂ ಸಿದ್ಧವಾಗಿಲ್ಲ. ಆದ್ದರಿಂದ ವ್ಯಾಪ್ತಿಯೇ ತೀರ್ಮಾನ ಆಗಲಿಲ್ಲ. ಆದ್ದರಿಂದ ಈ ಎರಡನೇ ಅನುಮಾನಕ್ಕೂ ಉಪಾಧಿ ಹೇಳಿಕ್ಕೆ ಬರೋದಿಲ್ಲ ಅಂತ ಇಷ್ಟು ಆಗಿತ್ತು. ಇನ್ನು ಮುಂದೆ ದ್ವಿತೀಯ ವ್ಯಾಪ್ತಿರೇವೇತಿ ಬ್ರೂಮಃ, ಇದನ್ನು ನಾವು ನೋಡಬೇಕಾಗಿದೆ. ಈ ಲಕ್ಷ್ಯತ್ವಕ್ಕೆ ವಾಚ್ಯತ್ವ ಅನ್ನೋದು ಪ್ರಯೋಜಕ ಆಗಿದೆ, ಅದು ಹೇಗೆ ಪ್ರಯೋಜಕ ಅನ್ನೋದನ್ನು ತಿಳಿಯುವ ಜಿಜ್ಞಾಸೆ ನಮಗಿದೆ ಅಂತ ನಿಮ್ಮ ಅಭಿಪ್ರಾಯ ಆಗಿದ್ರೆ ವ್ಯಾಪ್ತಿರೇವೇತಿ ಬ್ರೂಮಃ ಅಂತ ಮುಂದೆ ಮಾತಿದೆ. ಇದಕ್ಕಿಂತ ಪೂರ್ವಭಾವಿಯಾಗಿ ಇನ್ನೊಂದು ವಿಷಯವನ್ನ, ಅದು ಟೀಕಾದಲ್ಲಿಯೂ ಬಂದಿಲ್ಲ, ಟಿಪ್ಪಣಿಗಳಲ್ಲಿಯೂ ಬಂದಿಲ್ಲ.
ಉಪಾಧಿಯನ್ನು ಹೇಳುವುದು ಅಂತ ಪ್ರಶ್ನೆ ಇದೆಯಲ್ಲ, ಲಕ್ಷಣ ವಾಚ್ಯತ್ವಂ ಲಕ್ಷಣಾಯಾಮ್ ಕಥಂ ಉಪಯೋಗಿ ಅಂತ ಜಯತೀರ್ಥರೇ ಅದನ್ನ ಟೀಕಾದಲ್ಲಿ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಹೇಗೆ ಉಪಯೋಗಿ ಅಂತ. ಅದನ್ನ ನಾವು ಬಹಳ ಪ್ರಧಾನವಾಗಿ ಸ್ಪಷ್ಟವಾಗಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅದು ಬಂದಿದೆ, ಉಳಿದ ಕಡೆ ಬಂದಿಲ್ಲ ಅಂತಲ್ಲ. ಕಿಂ ಪ್ರಯೋಜಕಾಂತರ ಮಿತಿ ಅಂತ ಏನಿದೆಯಲ್ಲ, ಲಕ್ಷಣಾಯಾಮ್ ವಾಚ್ಯತ್ವಮಿವ ಮುಖ್ಯಾರ್ಥ ಸಂಬಂಧ ರೂಪಂ ಪ್ರಯೋಜಕಾಂತರಮಸ್ತಿ, ಇದು ಅಲ್ಲಿರೋ ಮಾತು. ಲಕ್ಷಣಾಗೆ ಸಪ್ತಮಿ ವಿಭಕ್ತಿಗೆ ಅದರ್ಥ. ಲಕ್ಷಣ ಮಾಡಬೇಕಾದ್ರೆ ವಾಚ್ಯತ್ವ ಹೇಗೆ ಪ್ರಯೋಜಕವೋ ಹಾಗೆ ಪ್ರಯೋಜಕಾಂತರ ಇನ್ನೊಂದು ಪ್ರಯೋಜಕ ಯಾವುದದು? ಮುಖ್ಯಾರ್ಥ ಸಂಬಂಧ ರೂಪ. ಪ್ರಧಾನ ಅರ್ಥ ಏನಿದೆ ಆ ಪ್ರಧಾನಾರ್ಥದ ಸಂಬಂಧ ಇದ್ದರೆ ಮಾತ್ರ ಲಕ್ಷಣ ಮಾಡ್ಲಿಕ್ಕೆ ಸಾಧ್ಯ. ಅಂಥದ್ದೇನಾದ್ರೂ ಪ್ರಯೋಜಕ ಇದೆಯಾ? ತಸ್ಯ ಕಿಂ ಉಪಾಧಿತ್ವ ಆಶಂಕಸೆ, ಅದನ್ನು ಉಪಾಧಿ, ಆ ಇನ್ನೊಂದು ಪ್ರಯೋಜಕ ಏನಿದೆ ಅದನ್ನೇ ಉಪಾಧಿ ಅಂತ ಶಂಕೆ ಮಾಡ್ತಾ ಇದ್ದೀರಾ ಅಂತಿಷ್ಟು ನಮ್ಮ ಅಲ್ಲಿ ಅದ್ವೈತಗಳ ಅಭಿಪ್ರಾಯವನ್ನು ಅವರು ಅನುವಾದಿಸಿದ್ದಾರೆ. ಅದರ ಮುಂದೆ ಒಂದೆರಡು ವಾಕ್ಯ ಇದೆ, ಅದೇನು ನಮಗೆ ಬೇಕಾಗಿಲ್ಲ. ಇಲ್ಲಿ ನಂದೊಂದು ಜಿಜ್ಞಾಸೆ ಏನಂದ್ರೆ, ನಾವು ಉಪಾಧಿಗೆ ತಗೊಂಡಿರುವಂತಹ ದೃಷ್ಟಾಂತದ ಅನುಮಾನ, ಮೂಲ ಅನುಮಾನ, ನಾವು ತರ್ಕ ಸಂಗ್ರಹದ ಆರಂಭದಿಂದಲೂ ಒಬ್ಬ ವಿದ್ಯಾರ್ಥಿ ಕಲಿಯುವುದು ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವುದು ಸದನುಮಾನ. ಪರ್ವತ ವಿಮತಃ ಧೂಮವಾನ್ ವನ್ಯ ಏನು ಪ್ರಯೋಗ ಮಾಡಿದರೆ ಅದು ದುಷ್ಟಾನುಮಾನ ಆಗ್ತದೆ. ಯಾಕೆ ದುಷ್ಟಾನುಮಾನ ಆಗ್ತದೆ ಅಂದರೆ, ಇಲ್ಲಿ ಉಪಾಧಿ ಇದೆ. ಧೂಮವನ್ನು ಸಾಧ್ಯವನ್ನಾಗಿ ಮಾಡಿ ವನ್ಯವನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದರೆ ಅಲ್ಲಿ ಉಪಾಧಿ ಇದೆ. ಆದರೆ ವನ್ಯವನ್ನು ಸಾಧ್ಯವನ್ನಾಗಿ ಮಾಡಿ ಧೂಮವನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದರೆ ಅಲ್ಲಿ ಉಪಾಧಿ ಇಲ್ಲ, ಅದು ಸದನುಮಾನ ಆಗ್ತದೆ. ಆದ್ದರಿಂದ ಪರ್ವತಃ ಧೂಮವಾನ್ ವನ್ಯ ದುಷ್ಟಾನುಮಾನ ಯಾಕೆ ಅಂದರೆ ಅದಕ್ಕೆ ಉಪಾಧಿ ಇದೆ. ನೀವು ವನ್ಯವನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿ ಧೂಮವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ. ಆದರೆ ಧೂಮವನ್ನು ಸಾಧನೆ ಮಾಡಲಿಕ್ಕೆ ವನ್ಯ ಅನ್ನುವುದು ಸರಿಯಾದ ಕಾರಣ ಅಲ್ಲ. ಹೊರತು ಈ ಆರ್ದ್ರೇಂದ್ರನ ಸಂಯೋಗ, ತೇವಾಂಶ ಇರುವಂಥ ಉರುವಲಿನ ಸಂಯೋಗವೇ ಅಲ್ಲಿ ಉಪಾಧಿಯಾಗಿದೆ, ಅದು ಕಾರಣ. ಉಪಾಧಿ ಅಂತ ಹೇಳೋದ್ರ ಉದ್ದೇಶ ಹೀಗೇನೆ ಎಲ್ಲ ಕಡೆ. ಉಪಾಧಿ ಅಂದರೆ ನಿಮಿತ್ತ ಅಂತದ ಅರ್ಥ ನಾನು ಹೇಳಿದೆ. ನಿಮಿತ್ತ ಒಂದು ಕಂಡೀಷನ್ ಅಂತ ಹೇಳಿ. ಆರ್ದ್ರೇಂದ್ರನ ಸಂಯೋಗ ಇದ್ರೆ ಧೂಮ ಇರ್ತದೆ ಹೊರತು ವನ್ಯ ಇದ್ರೆ ಧೂಮ ಇರೋದಿಲ್ಲ. ವನ್ಯ ಇದ್ದಲ್ಲೆಲ್ಲ ಧೂಮ ಇರೋದಿಲ್ಲ. ವನ್ಯ ಅಯೋಗ ವರ್ಗದಲ್ಲೂ ಇದೆ, ಕಾದ ಕಬ್ಬಿಣದಲ್ಲೂ ವನ್ಯ ಇದೆ, ಅಲ್ಲಿ ಧೂಮ ಇಲ್ಲ. ಆದರೆ ಆರ್ದ್ರೇಂದ್ರನ ಸಂಯೋಗ ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲ ಧೂಮ ಇದ್ದೇ ಇರ್ತದೆ. ತೇವಾಂಶ ಇರುವ ಕಟ್ಟಿಗೆ ಯಜ್ಞಶಾಲೆಯಲ್ಲಿ ಇರ್ತದೆ, ಪಾಕಶಾಲೆಯಲ್ಲಿ ಇರ್ತದೆ. ಆಮೇಲೆ ಮತ್ತೆಲ್ಲಿ ಒಂದು ಕಾಡು, ಅಲ್ಲಿಯೂ ಕೂಡ ತೇವಾಂಶ ಇರುವಂಥ ಉರುವಲ್ಲಿ ಇರ್ತದೆ. ಅಲ್ಲಿ ಬೆಂಕಿ ಬಿದ್ದರೆ ಹೊಗೆ ತಾನಾಗೆ ಬರ್ತದೆ. ಹೀಗೆ ಆರ್ದ್ರೇಂದ್ರನ ಸಂಯೋಗ ಇದ್ದರೆ ಅಲ್ಲಿ ಧೂಮ ಬಂದೇ ಬರ್ತದೆ. ಧೂಮ ಇದ್ದಲ್ಲೆಲ್ಲ ಆರ್ದ್ರೇಂದ್ರನ ಸಂಯೋಗ ಇದ್ದೇ ಇರ್ತದೆ ಅಂತ ಅದರ ತಾತ್ಪರ್ಯ. ಎಷ್ಟೇ ಕಟ್ಟಿಗೆಯನ್ನು ನಾವು ಒಣಗಿಸಿದ್ರೂ ಕೂಡ ಸ್ವಲ್ಪ ಅಲ್ಲಿ ತೇವಾಂಶ ಇರ್ತದೆ, ಅದರಿಂದ ಹೊಗೆ ಬರ್ತದೆ. ಸ್ವಲ್ಪವೂ ತೇವಾಂಶ ಇಲ್ಲದೆ ಇರುವಂಥ ಸಂಗತಿಗಳು ಅಂದರೆ ಈ ಉಳಿದದ್ದು ಕಬ್ಬಿಣ ಮೊದಲಾದದ್ದು ಮಾತ್ರ ಅಂತದರ ತಾತ್ಪರ್ಯ. ಈಗಿಲ್ಲಿ ಆ ದೃಷ್ಟಾಂತಾನುಮಾನ ತಗೊಂಡ್ರೆ, ದೃಷ್ಟಾಂತಾನುಮಾನಕ್ಕೆ ಸರಿಯಾಗಿ ಇಲ್ಲಿಯೂ ನಾವು ಅದನ್ನು ಅನುಸರಿಸಿದೀವ ಅಂತ ಒಂದು ಪ್ರಶ್ನೆ ನನಗೆ ಬರ್ತದೆ. ಪರ್ವತಃ ಧೂಮವಾನ್ವನ್ನೇ ಅಂತ ಅನುಮಾನ ಪ್ರಯೋಗ ಮಾಡಿದ್ದೀವಲ್ಲ, ಅಲ್ಲಿ ಆರ್ದ್ರೇಂದ್ರ ಸಂಯೋಗವನ್ನು ಹೇತುವನ್ನಾಗಿ ಉಪಾಧಿಯನ್ನಾಗಿ ಪ್ರಯೋಗ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಗುರುಗಳು ಎಲ್ಲರೂ ಪಾಠ ಹೇಳಿದ್ದು ಇತ್ತೀಚೆಗೂ ಕೂಡ ಅದನ್ನು ಅವರು ವಿವರಿಸುವಾಗ ಹೇಳುವುದು ಕೂಡ ಹೀಗೇನೆ. ಧೂಮವನ್ನು ಸಾಧನೆ ಮಾಡಲಿಕ್ಕೆ ವನ್ಯನ್ನು ನೀವು ಹೇತುವನ್ನಾಗಿ ಪ್ರಯೋಗ ಮಾಡಿದಿರಿ, ಅದು ಸರಿಯಲ್ಲ. ಧೂಮಕ್ಕೆ ಆರ್ದ್ರೇಂದ್ರನ ಸಂಯೋಗ ಅನ್ನೋದು ಸರಿಯಾದ ಕಾರಣ. ಆರ್ದ್ರೇಂದ್ರ ಸಂಯೋಗ ಅನ್ನೋದು ಇದ್ರೆ ಧೂಮ ಇರ್ತದೆ, ಇಲ್ಲದೆ ಹೋದರೆ ಇರೋದಿಲ್ಲ. ಆದ್ದರಿಂದ ಆರ್ದ್ರೇಂದ್ರ ಸಂಯೋಗ ಉಪಾಧಿ ಅಂತ ನೋಡಿ. ಹಾಗಾದ್ರೆ ಸಾಧ್ಯಕ್ಕೆ ಯಾವುದು ಪ್ರಯೋಜಕ ಅಂದರೆ ಸಾಧ್ಯ ಧೂಮ, ಅದಕ್ಕೆ ಯಾವುದು ಪ್ರಯೋಜಕ ಅಂದರೆ ಆರ್ದ್ರೇಂದ್ರ ಸಂಯೋಗವೇ ಪ್ರಯೋಜಕ, ಹೊರತು ವನ್ಯ ಅನ್ನೋದು ಪ್ರಯೋಜಕ ಅಲ್ಲ ಅಂತ ಹೀಗೆ ಮಾತಾಡ್ತೇವೆ. ಇದೇ ಧಾಟಿಯಲ್ಲಿ ನಾವು ಮಾತಾಡುವುದಾದರೆ ಈ ಪ್ರಕೃತ ಅನುಮಾನದಲ್ಲಿ, ಕೇವಲಾನ್ವಯ ಅನುಮಾನದಲ್ಲಿ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವ ಅಂತ ಅನುಮಾನ ಇದೆಯಲ್ಲ, ಅಲ್ಲಿ ವಾಚ್ಯತ್ವಕ್ಕೆ ಏನು ಪ್ರಯೋಜಕ ಅಂತ ಕೇಳಬೇಕಾಗಿತ್ತಲ್ಲ. ವಾಚ್ಯತ್ವಕ್ಕೆ ಮುಖ್ಯಾರ್ಥ ಸಂಬಂಧ ರೂಪವಾದ ಉಪಾಧಿ ಅನ್ನೋದು ಪ್ರಯೋಜಕವೋ ಹೇಗೆ ಅಂತ ಕೇಳಬೇಕಾಗಿತ್ತು. ಅದು ಬಿಟ್ಟು ಲಕ್ಷ್ಯತ್ವಕ್ಕೆ ಏನು ಪ್ರಯೋಜಕ ಅಂತ ಯಾಕೆ ಕೇಳ್ತಾ ಇದ್ದೀರಿ? ಈ ಒಂದು ಜಿಜ್ಞಾಸೆ ಹೀಗೆ ಸಹಜವಾಗಿ ದೃಷ್ಟಾಂತಕ್ಕೆ ಅನುಸಾರವಾಗಿ ಮಾಡೋದಾದ್ರೆ ಹೀಗೆ ಕೇಳಬೇಕಾಗಿತ್ತು. ಇದು ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವ ಅದಂತೂ ಇದು ಕೇವಲ ಅನ್ವಯ ಅನುಮಾನ. ಅಲ್ಲಿ ವಾಚ್ಯತ್ವ ಅನ್ನೋದು ಸಾಧ್ಯ, ಲಕ್ಷ್ಯತ್ವ ಅನ್ನೋದು ಹೇತು. ಸಾಧ್ಯ ಮತ್ತು ಹೇತುಗಳ ಪೊಸಿಷನ್ ಅನ್ನು ಸರಿಯಾಗಿ ನಾವು ಯಾವುದು ಸಾಧ್ಯ ಯಾವ್ದು ಹೇತು ಅಂತ ಅನ್ನೋದನ್ನ ಅದರ ಸ್ಥಾನವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಆದ್ರಿಂದ ಇಲ್ಲಿ ಅವ್ರ ಉಪಾಧಿಯನ್ನು ಹೇಳಬೇಕಾದ್ರೆ ಅದ್ವೈತಿಗಳು ಅವ್ರು ಹೇಳಬೇಕಾದ್ರೂ ಹಾಗೆ ಹೇಳಬೇಕು. ನಾವು ಅದನ್ನು ಅವ್ರು ಹೇಳಿದ್ದನ್ನ ಹೀಗೆ ತಾನೇ ಅಂತ ಅನುವಾದ ಮಾಡುವಾಗ ನಾವು ಹಾಗೆ ಮಾಡಬೇಕು. ಮುಖ್ಯಾರ್ಥ ಸಂಬಂಧ ಅಂತ ಅನ್ನೋದು ಉಪಾಧಿ ಅಂತ ಹೇಳಿ ಹೊರಟಿದ್ದೀರಿ. ಅದನ್ನು ಬೇರೆ ದೃಷ್ಟಾಂತದಲ್ಲಿ ಹೇಳುವುದಾದ್ರೆ ಮುಖ್ಯಾರ್ಥ ಸಂಬಂಧ ಅನ್ನೋದು ಇನ್ನೊಂದ್ಸರಿ ನಿಮಗೆ ನೆನಪಿಸ್ತೀನಿ ಅಷ್ಟೇ.
ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ಅನ್ನೋ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡ್ತೀವಿ, ಪ್ರವಾಹ ಅನ್ನೋ ಅರ್ಥವನ್ನು ಕೈ ಬಿಡ್ತೇವೆ. ಗಂಗಾ ಅನ್ನೋ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡ್ತೀವಿ ಹೊರತು ಗಂಗಾ ಎಂಬ ಶಬ್ದಕ್ಕೆ ಗೃಹ, ಗೋಳ, ಇನ್ಯಾವುದೋ ಚಂದ್ರ, ನಕ್ಷತ್ರ ಅಂತ ಯಾರು ಅರ್ಥ ಮಾಡೋದಿಲ್ಲ, ಪರ್ವತ ಅಂತ ಅರ್ಥ ಮಾಡೋದಿಲ್ಲ ಗಂಗಾ ಎಂಬ ಶಬ್ದಕ್ಕೆ. ಯಾಕೆಂದ್ರೆ ಗಂಗಾ ಎಂಬ ಶಬ್ದ ಮುಖ್ಯಾರ್ಥ ಏನು? ಪ್ರವಾಹ, ನೀರು. ಆ ನೀರಿನ ಸಂಬಂಧ ಇರುವುದು ಯಾವುದಕ್ಕೆ? ತೀರಕ್ಕೆ, ಹೊರತು ಇನ್ಯಾವುದೋ ಒಂದು 100 ಮೈಲಿ ದೂರದಲ್ಲಿರುವ ಒಂದು ಊರು ಅಥವಾ ಮತ್ತೊಂದು ಯಾವುದೋ ಗ್ರಹ, ಗೋಳ, ಮತ್ತೊಂದು ಯಾವುದೋ ಮನೆ, ಅದಕ್ಕೆಲ್ಲ ಏನು ಸಂಬಂಧ ಇರೋದಿಲ್ಲ. ಅದರಿಂದ ಅದನ್ನು ಲಕ್ಷಣಯ ನಾವು ತಿಳ್ಕೊಳ್ಳುವುದೂ ಇಲ್ಲ. ಲಕ್ಷಣಯ ಯಾವುದನ್ನಾದ್ರೂ ತಿಳ್ಕೋಬೇಕು ಅಂತಿದ್ರೆ ಮುಖ್ಯಾರ್ಥ ಸಂಬಂಧ ಇರಬೇಕು ಅನ್ನೋದು ಎಲ್ರಿಗೂ ಸಮ್ಮತವಾದ ವಿಷಯ. ಆಯ್ತು, ಹಾಗಾದ್ರೆ ಮುಖ್ಯಾರ್ಥ ಸಂಬಂಧ ಅಂತ ಅನ್ನೋದು ಒಂದು ಪ್ರಯೋಜಕ. ಅದು ಪ್ರಯೋಜಕ, ಅದನ್ನೇ ಉಪಾಧಿ ಅಂತ ಹೇಳುವವರು ಎತ್ರ ಮುಖ್ಯಾರ್ಥ ಸಂಬಂಧ ತತ್ರ ವಾಚ್ಯತ್ವಂ, ಎತ್ರ ಮುಖ್ಯಾರ್ಥ ಸಂಬಂಧ ಅಭಾವ ನಾಸ್ತಿ, ಮುಖ್ಯಾರ್ಥ ಸಂಬಂಧ ನಾಸ್ತಿ, ಸಂಬಂಧ ಅಭಾವ ಅಲ್ಲ, ಎತ್ರ ಮುಖ್ಯಾರ್ಥ ಸಂಬಂಧ ನಾಸ್ತಿ ತತ್ರ ವಾಚ್ಯತ್ವಂ ನಾಸ್ತಿ ಅಂತ ಹೀಗೆ ಹೇಳಬೇಕಲ್ಲ. ಸಾಧ್ಯವನ್ನು ಕೇಂದ್ರೀಕರಿಸಿಕೊಂಡು ಎತ್ರ ಸಾಧ್ಯಂ ತತ್ರ ಉಪಾಧಿ, ಎತ್ರ ಉಪಾಧಿ ತತ್ರ ಸಾಧ್ಯಂ ಅಂತ ಮಾತಾಡಬೇಕು. ಅದನ್ನು ಬಿಟ್ಟು ನೀವು ಹೇತುವನ್ನು ಕೇಂದ್ರೀಕರಿಸಿಕೊಂಡು ಎತ್ರ ಲಕ್ಷಣಾಯಾಮ್, ಜೈತಿತ್ರ ಟೀಕಾದಲ್ಲೇ ಆಗಿದೆ, ಅದು ಸಮಸ್ಯೆ ಆಗೋದು. ಲಕ್ಷಣಕ್ಕೆ ಏನು ಉಪಯೋಗ? ವಾಚ್ಯತ್ವ ಅನ್ನೋದು ಉಪಯೋಗಿಯೋ ಅಥವಾ ಬೇರೆ ಏನಾದರೂ ಉಪಯೋಗಿಯೋ ಅಂತ ಅಲ್ಲಿ ಪ್ರಶ್ನೆ ಇರೋದು. ಲಕ್ಷಣಾಯಾಮ್ ವಾಚ್ಯತ್ವಮಿವ ಮುಖ್ಯಾರ್ಥ ಸಂಬಂಧ ರೂಪಂ ಪ್ರಯೋಜಕಾಂತರಮಸ್ತಿ ಅಭಿನವಚಂದ್ರಿಕ. ಲಕ್ಷಣ ಅದಕ್ಕೆ ವಾಚ್ಯತ್ವ ಹೇಗೆ ಪ್ರಯೋಜಕನೋ ಹಾಗೆ ಮುಖ್ಯಾರ್ಥ ಸಂಬಂಧ ಅನ್ನುವ ಬೇರೆ ಪ್ರಯೋಜಕ ಇದೆಯಾ? ಅಥವಾ ನಾನು ಅದು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡು ಹೇಳಿದಾಗ ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಪ್ರಯೋಜಕ ಅಲ್ವೇ ಅಲ್ಲ, ಮುಖ್ಯಾರ್ಥ ಸಂಬಂಧ ಮೊದಲಾದದ್ದು ಬೇರೆ ಪ್ರಯೋಜಕ ಇದೆಯೋ? ತಸ್ಯ ಕಿಂ ಉಪಾಧಿತ್ವ ಆಶಂಕತೆ. ಮುಖ್ಯಾರ್ಥ ಸಂಬಂಧ ಅನ್ನೋದು ಉಪಾಧಿ ಅಂತ ಆಗ್ಬೇಕಾದ್ರೆ ಸಾಧ್ಯದ ಜೊತೆಗೆ ಅದ್ರ ಸಂಬಂಧ ಏನು ಅಂತ ವಿಚಾರ ಮಾಡಬೇಕು. ಎತ್ರ ಉಪಾಧಿ ತತ್ರ ಸಾಧ್ಯಂ, ಎತ್ರ ಸಾಧ್ಯಂ ತತ್ರ ಉಪಾಧಿ, ಸಮವ್ಯಾಪ್ತ ಆಗಿರಬೇಕು ಈ ಉದಯನಾಚಾರ್ಯರ ದೃಷ್ಟಿಯಿಂದ ಅಂತ ಕಳೆದ ದಿವಸ ನಮ್ಮ ಗುರುಗಳು ಹೇಳಿದ್ದನ್ನು ನೋಡಿದ್ವಿ. ಅದು ಸಾಧ್ಯವನ್ನು ಕೇಂದ್ರೀಕರಿಸಿಕೊಂಡು ವಿಚಾರ ಮಾಡುವುದನ್ನು ಬಿಟ್ಟು ಈ ಹೇತುವನ್ನು ಕೇಂದ್ರೀಕರಿಸಿಕೊಂಡು ನೀವು ಯಾಕೆ ವಿಚಾರ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಟೀಕಾದಲ್ಲಿ ಟಿಪ್ಪಣಿಗಳಲ್ಲಿ ಸರಿಯಾದ ಉತ್ತರ ಇಲ್ಲ, ಆದರೆ ಅದನ್ನು ಗಮನಿಸಿ ನೋಡಿದರೆ ಗೊತ್ತಾಗ್ತದೆ. ನಂದೊಂದು ವಿಶ್ಲೇಷಣೆ ಅದಕ್ಕೆ ಈ ಮುಂದಿನಂತೆ ಇದೆ. ಇದಕ್ಕೆ ನನ್ನ ಉತ್ತರ ಹೀಗಿದೆ: ಪರ್ವತಃ ಧೂಮವಾನ್ ವನ್ನೇಹೆ ಅಂತ ಅನುಮಾನ ಇದೆಯಲ್ಲ, ದುಷ್ಟಾನುಮಾನ. ಅಲ್ಲಿ ಧೂಮಕ್ಕೆ ವನ್ನಿ ಕಾರಣ ಅಲ್ಲ, ಅರ್ಧೇಂದ್ರ ಸಂಯೋಗ ಪ್ರಯೋಜಕ. ಅರ್ಧೇಂದ್ರ ಸಂಯೋಗ ಅಭಾವದಿಂದ ಧೂಮಾಭಾವವನ್ನು ಸಾಧನೆ ಮಾಡ್ತೀವಿ, ಅದನ್ನು ದುಷ್ಟಾನುಮಾನ ಆಯಿತು ಅಂತ ಅಲ್ಲಿ ಹೇಳ್ತೇವೆ. ಅದು ಯಾಕೆಂದರೆ ಅದು ವಿಷಮಾನುಮಾನ, ವಿಷಮ ವ್ಯಾಪ್ತ. ಅದು ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವುದು ಸದನುಮಾನ ಹೇಗೆ ವಿಷಮ ವ್ಯಾಪ್ತನೋ ಹಾಗೆ ಇದು ಕೂಡ ವಿಷಮ ವ್ಯಾಪ್ತ. ವಿಷಮ ವ್ಯಾಪ್ತ ಅನ್ನೋದನ್ನು ಇನ್ನೊಂದ್ಸರಿ ನೀವು ನೆನಪು ಮಾಡ್ಕೊಳ್ಬೇಕು. ಹೇತು ಇದ್ದಲ್ಲೆಲ್ಲ ಸಾಧ್ಯ, ಸಾಧ್ಯ ಇದ್ದಲ್ಲೆಲ್ಲ ಹೇತು ಇದ್ದರೆ ಅದು ಸಮವ್ಯಾಪ್ತ. ಹೇತು ಇದ್ದಲ್ಲಿ ಸಾಧ್ಯ ಇರಬೇಕು, ಆದರೆ ಸಾಧ್ಯ ಇದ್ದಲ್ಲೆಲ್ಲ ಹೇತು ಇರಬೇಕಾಗಿಲ್ಲ ಅಂತಿದ್ರೆ ಅದು ವಿಷಮ ವ್ಯಾಪ್ತ. ಅದನ್ನು ಪ್ರಮಾಣ ಪದ್ಧತಿ ಮೊದಲಾದ ಕಡೆ ನಾವು ಬೇರೆ ಕಡೆ ನೋಡಿದ್ದೇವೆ. ಇದು ಈ ಹಿಂಸಾ ಪಾಪ ಸಾಧನ ನಿಷಿದ್ಧತ್ವಾತ್, ಹಿಂಸೆಯು ಅಂತ ಪಕ್ಷ ಪಾಪ ಸಾಧನವಾಗಿದೆ ಅಂತ ಸಾಧ್ಯ, ನಿಷಿದ್ಧ ಆಗಿರುವುದರಿಂದ ಅಂತ ಹೇತು. ಇದನ್ನ ಹೀಗೂ ಪ್ರಯೋಗ ಮಾಡಬಹುದು. ಹಿಂಸಾ ನಿಷಿದ್ಧ ಪಾಪ ಸಾಧನತ್ವಾತ್ ಅಂತನೂ ಪ್ರಯೋಗ ಮಾಡಬಹುದು. ಇವು ಸಮವ್ಯಾಪ್ತ. ಆದರೆ ಪರ್ವತ ವನ್ಯಮಾನ್ ಧೂಮಾತ್ ಅನ್ನುವುದು ವಿಷಮ ವ್ಯಾಪ್ತ. ಧೂಮ ಇದ್ದಲ್ಲೆಲ್ಲ ವನ್ಯ ಇರ್ತದೆ ಹೊರತು ವನ್ಯ ಇದ್ದಲ್ಲೆಲ್ಲ ಧೂಮ ಇರೋದಿಲ್ಲ. ವನ್ಯ ಅಯೋಗೋಲಕದಲ್ಲಿ ಅಲ್ಲಿ ಧೂಮ ಇಲ್ಲ, ಅದರಿಂದ ಇದು ವಿಷಮ ವ್ಯಾಪ್ತ. ಆದರೆ ವಿಷಮ ವ್ಯಾಪ್ತ ಅನುಮಾನವೂ ಕೂಡ ಸದನುಮಾನವೇ. ಆ ಥರ ಪರ್ವತಃ ಧೂಮವಾನ್ ವನ್ಯ ಅಂತ ಈಗ ಪ್ರಯೋಗ ಮಾಡ್ಲಿಕ್ಕೆ ಹೊರಟಾಗ ಇದು ಕೂಡ ಆ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವ ಅನುಮಾನವನ್ನೇ ಸ್ವಲ್ಪ ತಿರುಚಿದ ಅನುಮಾನ. ಆದ್ದರಿಂದ ಇದು ಕೂಡ ವಿಷಮ ವ್ಯಾಪ್ತ ಅನುಮಾನವೇ. ಈ ವಿಷಮ ವ್ಯಾಪ್ತ ಅನುಮಾನದಲ್ಲಿ ಉಪಾಧಿಯ ಪ್ರಶ್ನೆ ಬೇರೆ ಥರ ಇರ್ತದೆ, ಹಾಗೆ ಸಮವ್ಯಾಪ್ತ ಅನುಮಾನದಲ್ಲಿ ಉಪಾಧಿಯ ಪ್ರಶ್ನೆ ಬೇರೆ ಥರ ಇರ್ತದೆ, ಸ್ವಲ್ಪ ಭಿನ್ನವಾಗಿರ್ತದೆ. ಈಗ ನಾವು ನೋಡ್ತಿರುವ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅನ್ನುವ ಅನುಮಾನ ಇದೆಯಲ್ಲ, ಇದು ಸಮವ್ಯಾಪ್ತ ಅನುಮಾನ. ಆದ್ದರಿಂದ ಇಲ್ಲಿ ಆ ಉಪಾಧಿಯನ್ನು ಕೇಳಿದ ರೀತಿ ಬೇರೆ ಇದೆ ಅಂತ ನನ್ನ ವಿಶ್ಲೇಷಣೆ. ಪರ್ವತಃ ಧೂಮವಾನ್ ವನ್ಯೇಹ ಅಂತ ಅನ್ನೋದು ವಿಷಮ ವ್ಯಾಪ್ತ ಅನುಮಾನ. ಆದ್ದರಿಂದ ಅಲ್ಲಿ ಈ ಧೂಮವನ್ನು ಸಾಧನೆ ಮಾಡಲಿಕ್ಕೆ ವನ್ಯವು ಪ್ರಯೋಜಕ ಅಲ್ಲ ಹೊರತು ಆರ್ಧೇಂದ್ರ ಸಂಯೋಗವೇ ಪ್ರಯೋಜಕ ಅಂತ ದೋಷ ಹೇಳ್ತಾರೆ. ಹಾಗೆ ಅದನ್ನು ಸೋಪಾಧಿಕ ಅನುಮಾನ ಅಂತ ಪರಿಗಣನೆ ಮಾಡಿ ದುಷ್ಟಾನುಮಾನ ಅಂತ ಅಲ್ಲಿಗೆ ವ್ಯವಹಾರ ಮುಗಿಸ್ತಾರೆ. ಅದನ್ನು ಹೊರತು ಅಲ್ಲಿ ವನ್ನಿಗೆ ಧೂಮ ಕಾರಣನಂತ ಯಾರು ಏನು ಪ್ರಶ್ನೆ ಮಾಡ್ಕೊಂಡಿರೋದಿಲ್ಲ. ಯಾಕೆಂದರೆ ಧೂಮವೇ ಸಾಧ್ಯ, ಅಲ್ಲಿ ವನ್ನಿಯೇ ಹೇತು ಅವ್ರ ಮೂಲ ವಾದಿ ಪ್ರಯೋಗ ಮಾಡಿದ್ದಕ್ಕೆ. ಅದಕ್ಕೆ ಆರ್ಧೇಂದ್ರ ಸಂಯೋಗವನ್ನು ಉಪಾಧಿಯನ್ನಾಗಿ ಹೇಳಿರ್ತಾರೆ. ಆದರೆ ಇದು ನೋಡಿ, ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಈ ಅನುಮಾನ ಇದ್ರೆ ಇದು ಸಮವ್ಯಾಪ್ತ ಅನುಮಾನ. ಇದನ್ನು ನಾನು ಈ ಹಿಂದೆ 4 ದಿವಸಗಳ ಹಿಂದೆನೆ ಪಾಠ ಪ್ರಾರಂಭ ಆಗುವಾಗಲೇ ಇದನ್ನು ಹೇಳಿದ್ದೆ.
ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತನೂ ಪ್ರಯೋಗ ಮಾಡಬಹುದು, ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್ ಅಂತನೂ ಪ್ರಯೋಗ ಮಾಡಬಹುದು. ಎರಡೂ ಥರ ಪ್ರಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ವಾಚ್ಯತ್ವ ಮತ್ತು ಲಕ್ಷ್ಯತ್ವಗಳೆರಡೂ ಕೂಡ ಕೇವಲ ಅನ್ವಯಿಗಳು. ನಾವು ಅದನ್ನು ದೇವತಾಧಿಕರಣದಲ್ಲಿ ಸಮರ್ಥನೆ ಮಾಡಿದ್ದೀವಿ ಅಂತ ಈ ಹಿಂದೆ ಒಂದು ಟಿಪ್ಪಣಿಯಲ್ಲಿ ಬಂದದನ್ನು ಹೇಳಿದ್ದೆ. ಆದ್ದರಿಂದ ಇವು ಸಮವ್ಯಾಪ್ತ ಅನುಮಾನಗಳು. ಸಮವ್ಯಾಪ್ತ ಅನುಮಾನ ಆದ್ದರಿಂದ ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್ ಅಂತನೂ ಅನುಮಾನವು ಪ್ರಯೋಗ ಮಾಡಲಿಕ್ಕೆ ತಪ್ಪಿಲ್ಲ. ಆದರೆ ಎದುರಾಳಿಗಳಾದ ಅದ್ವೈತಿಗಳನ್ನು ಕುರಿತು ನಾವು ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವ ಅನ್ನೋದು ಸಮರ್ಥನೆ ಮಾಡಬೇಕಾದ ಅಗತ್ಯ ಇಲ್ಲ. ಅವ್ರು ಲಕ್ಷ್ಯತ್ವವನ್ನು ಒಪ್ಪಿದಾಗ ವಾಚ್ಯತ್ವವನ್ನು ಇಟ್ಕೊಂಡು ಲಕ್ಷ್ಯ ಸಮರ್ಥನೆ ಯಾಕೆ ಮಾಡಬೇಕು? ಆದರೆ ಅವ್ರು ಒಪ್ಪದೇ ಇರುವ ಸಂಗತಿ ಯಾವುದು? ವಾಚ್ಯತ್ವ. ಅದಕ್ಕಾಗಿ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವ ಅಂತ ವಾಚ್ಯತ್ವವನ್ನು ಸಾಧನೆ ಮಾಡಿದ್ದೀವಿ, ಲಕ್ಷ್ಯತ್ವವನ್ನು ಹೇತುವನ್ನಾಗಿ ಮಾಡಿದ್ದೀವಿ. ವಾಚ್ಯತ್ವ ಮತ್ತು ಲಕ್ಷ್ಯತ್ವಗಳ ನಡುವೆ ಸಮವ್ಯಾಪ್ತಿ ಇದೆ. ಆದ್ರಿಂದ ಏನಾಗ್ತದೆ ಅಂದರೆ, ಸಮವ್ಯಾಪ್ತಿ ಇರೋದ್ರಿಂದ ಉಪಾಧಿಯನ್ನು ನೀವು ವಾಚ್ಯತ್ವದ ಕುರಿತಾಗಿ ಪ್ರಶ್ನೆ ಮಾಡಿದ್ರು, ಲಕ್ಷ್ಯತ್ವದ ಕುರಿತಾಗಿ ಪ್ರಶ್ನೆ ಮಾಡಿದ್ರು, ಅದು ಒಂದೇ ಆಗ್ತದೆ. ಆದ್ರಿಂದ ಈ ಟೀಕಾದಲ್ಲಿ ಆಗಲಿ ಟಿಪ್ಪಣಿಗಳಲ್ಲಿ ಆಗಲಿ ಲಕ್ಷಣಗೆ ವಾಚ್ಯತ್ವ ಅನ್ನೋದು ಹೇಗೆ ಉಪಯೋಗಿ? ಇದನ್ನು ಗಮನಿಸಿ. ಒಂದು ವೇಳೆ ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್ ಅಂತ ಅನುಮಾನ ಇದ್ದಿದ್ರೆ ಆವಾಗ ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಹೇಗೆ ಉಪಯೋಗಿ ಅಲ್ಲ, ವಾಚ್ಯತ್ವ ಉಪಯೋಗಿ ಅಲ್ಲ, ಬೇರೆ ಒಂದು ಪ್ರಯೋಜಕ ಇದೆ ಅಂತ ಹೇಳ್ತಿದ್ವಲ್ಲ ನಾವು. ಅವಾಗ ಸರಳ ಆಗ್ತಿತ್ತಾ? ಎಲ್ಲವೂ ನಮ್ಗೆ ಪ್ರಶ್ನೆ ಬರ್ತಿರ್ಲಿಲ್ಲ. ಅಲ್ಲಿ ಯಾವುದು ಪ್ರಯೋಜಕ ಅಂದರೆ ಮುಖ್ಯಾರ್ಥ ಸಂಬಂಧ ಅನ್ನುವಂಥ ಬೇರೆ ಪ್ರಯೋಜಕ ಇದೆ. ಲಕ್ಷ್ಯತ್ವ ಅನ್ನೋದು ಸಾಧ್ಯ, ಅದಿದ್ದಲ್ಲೆಲ್ಲ ಮುಖ್ಯಾರ್ಥ ಸಂಬಂಧ ಇರ್ತದೆ, ಮುಖ್ಯಾರ್ಥ ಸಂಬಂಧ ಇದ್ದಲ್ಲೆಲ್ಲ ಲಕ್ಷ್ಯತ್ವನೂ ಇರ್ತದೆ ಅಂತ ಹೇಳ್ತಿದ್ದೆವು. ಆ ಥರ ಇಲ್ಲಿ ಇದನ್ನು ಕೂಡ ತಿಳ್ಕೋಬೇಕು. ಸಾಧ್ಯ ಮತ್ತು ಹೇತುಗಳ ಸ್ಥಾನ ಅದಲು ಬದಲಾಗಿದೆ, ಅವುಗಳ ನಡುವಿನ ಸಂಬಂಧ ಮಾತ್ರ ಏನು ಭಗ್ನ ಆಗಿಲ್ವಲ್ಲ. ಆದ್ರಿಂದಲೇ ಈ ಮುಖ್ಯಾರ್ಥ ಸಂಬಂಧ ರೂಪವಾದ ಇನ್ನೊಂದು ಪ್ರಯೋಜಕ ಇದೆ, ಅದನ್ನೇ ಉಪಾಧಿಯನ್ನಾಗಿ ಹೇಳ್ತೀವಿ ಅನ್ನುವ ಮಾತೇನಿದೆ, ಅದು ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್ ಅನ್ನುವ ಅನುಮಾನಕ್ಕೂ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಈಗಿರುವ ಅನುಮಾನಕ್ಕೂ ಎರಡಕ್ಕೂ ಸಮಾನವಾಗೇ ಬರ್ತದದು. ಆದ್ರಿಂದ ಪ್ರಶ್ನೆ ಮಾಡುವಾಗ ಹಾಗೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪ್ರಸ್ತುತವಾದ ಚರ್ಚೆ ಏನು? ಪ್ರಸ್ತುತವಾದ ಚರ್ಚೆ ಇದು. ಬ್ರಹ್ಮವನ್ನು ಲಕ್ಷ್ಯ ಅಂತ ಅವರು ಒಪ್ಪಿದ್ದಾರೆ, ವಾಚ್ಯ ಅಂತ ಒಪ್ಲಿಕ್ಕೆ ಅವ್ರು ತಯಾರಿಲ್ಲ. ಆವಾಗ ಬ್ರಹ್ಮ ಲಕ್ಷ್ಯ ಆಗಬೇಕಾದ್ರೆ ವಾಚ್ಯ ಆಗಲೇಬೇಕು ಅಂತ ನಾವು ಸಮರ್ಥನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವಾತ್ ಅಂತ ಪ್ರಯೋಗ ಮಾಡಿದ್ರು ಕೂಡ ತಪ್ಪೇನಿಲ್ಲ. ಅದ್ರ ತಾತ್ಪರ್ಯ ಏನಾಗ್ತದೆ ಅಂದರೆ, ಹೇಳುವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಸ್ವಲ್ಪ ಬೇರೆ ಥರ ಮಾಡಬೇಕು. ಬ್ರಹ್ಮವು ಲಕ್ಷ್ಯವಾಗಿದೆ, ಯಾಕೆಂದ್ರೆ ವಾಚ್ಯವಾಗಿರುವುದರಿಂದಲೇ. ಗಮನಿಸಿ, ಸಾಧ್ಯ ಮತ್ತು ಹೇತುಗಳ ಸ್ಥಾನ ಅದಲು ಬದಲಾಯಿತು, ಹೇಳುವ ಟೋನ್ ಮಾತ್ರ ಅದೇ ಇದೆ. ವಾಚ್ಯ ಆಗಿರುವುದರಿಂದಲೇ ಬ್ರಹ್ಮ ಲಕ್ಷ್ಯ ಆಗಿದೆ ರೀ, ಬ್ರಹ್ಮ ಲಕ್ಷ್ಯಂ ವಾಚ್ಯತ್ವ ಅಂತ ಹೇಳಿದ್ರು ಬ್ರಹ್ಮವು ವಾಚ್ಯವಾಗಿದೆ ಯಾಕೆಂದ್ರೆ ಲಕ್ಷ್ಯ ಅಂತ ನೀವೇ ಒಪ್ಪಿರುವುದರಿಂದ ಅಂತಂದ್ರು ಎರಡರದು ಟೋನ್ ಒಂದೇ. ಯಾಕೆ ಆ ಟೋನ್ ಒಂದೇ ಆಗ್ತದಂದ್ರೆ ಅವೆರಡಕ್ಕೂ ಸಮವ್ಯಾಪ್ತಿ ಇರುವುದೇ ಕಾರಣ. ಆದ್ರಿಂದ ಈ ಲಕ್ಷ್ಯತ್ವಕ್ಕೆ ವಾಚ್ಯತ್ವ ಅನ್ನೋದು ಹೇಗೆ ಪ್ರಯೋಜಕ ಅಂತ ಪ್ರಶ್ನೆ ಮಾಡಿದ್ರು. ಇಲ್ಲಿ ಈಗಿರುವ ಪ್ರಶ್ನೆ ಅದು, ಲಕ್ಷಣಗೆ ವಾಚ್ಯತ್ವ ಅನ್ನೋದು ಹೇಗೆ ಪ್ರಯೋಜಕ ಅನ್ನುವ ಪ್ರಶ್ನೆಗೂ, ಇನ್ನು ವಾಚ್ಯತ್ವಕ್ಕೆ ಲಕ್ಷ್ಯತ್ವ ಅಂತ ಅನ್ನೋದು ಪ್ರಯೋಜಕ ಅಲ್ಲ, ಮುಖ್ಯಾರ್ಥ ಸಂಬಂಧವೇ ಪ್ರಯೋಜಕ ಅಂತ ಪ್ರಶ್ನೆ ಮಾಡಿಕೊಂಡ್ರು. ಎರಡರದ್ದು ತಾತ್ಪರ್ಯ ಒಂದೇ ಆಗ್ತದೆ. ಅಂತೂ ಆ ಥರ ಉಪಾಧಿಯನ್ನು ಎರಡೂ ಥರದ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ವಾದ ನಡೆದಾಗ ಎರಡೂ ಥರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು ಥರ ಇವರು ಮಾಡಿದ್ದಾರೆ ಟೀಕಾದಲ್ಲಿ ಮತ್ತು ಟಿಪ್ಪಣಿಗಳಲ್ಲಿ. ಅದನ್ನು ಮುಂದೆ ನಮ್ಮಂಥವರು ಡೆವಲಪ್ ಮಾಡ್ತಾ ಇದ್ದೇವೆ ಅಂತ ನನ್ನ ಅನಿಸಿಕೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.